ನೋಡಿ ಎಲ್ಲ ಈಗ ಮಂಡ್ಯ ಚಾಮರಾಜನಗರ ಮತ್ತು ಬೇರೆಯವರೆಲ್ಲ ಈಗ ಮಂಡ್ಯ ಚಾಮರಾಜನಗರ ಮೈಸೂರು ಯೂನಿವರ್ಸಿಟಿಗೆ ಹೆಸರು, ಇಡೀ ವಿಶ್ವಕ್ಕೆ ಹೆಸರು. ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣ, ಕುವೆಂಪು, ಜವರೇಗೌಡರು ಅವರೆಲ್ಲ ಓದಂಥದ್ದು. ಎಲ್ಲರೂ ಕೂಡ ಮೈಸೂರು ಯೂನಿವರ್ಸಿಟಿ ಸರ್ಟಿಫಿಕೇಟ್ ಬೇಕು ಅಂತ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಪಡ್ತಾರೆ. ನಿಮ್ಮದು ಒಂದು 27 ಕಾಲೇಜ್ 28 ಕಾಲೇಜ್ ಮಾತ್ರ ಇದೆ. ಇದನ್ನು ಬರೀ 2 ಕೋಟಿ ದುಡ್ಡು ಇಟ್ಟಿದ್ದಾರೆ, ಅದು ಬಿಡುಗಡೆ ಆಗಿಲ್ಲ. ಅದಕ್ಕೆ ಯೂನಿವರ್ಸಿಟಿ ಅಂದರೆ ಅದಕ್ಕೆ ಬೇರೆ ಲೆಕ್ಕಾಚಾರ ಎಲ್ಲ ಇದೆ. ಒಂದು ಪ್ರಸ್ತಾವನೆಯನ್ನು ನನ್ನ ಸರ್ಕಾರದ ಮುಂದೆ ಇದೆ. ಭಾಳ ಜನ ಮಕ್ಕಳು ಎಲ್ಲ ನಮ್ಮ ಮೈಸೂರಿದ್ದು ಮಂಗಳೂರು ಯೂನಿವರ್ಸಿಟಿಗೆ ನಾವೆಲ್ಲ ಸೇರಿದ್ದು. ಅಲ್ಲಿಂದನೇ ನಮಗೆ ಒಳ್ಳೇದಿದು. ಯಾಕೆಂದರೆ ಆ ಸ್ಟಾಫ್ ಯಾರೂ ಕೂಡ ನಿಮ್ಮಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅವ್ರು ಯಾರು ನಾವು ಕೊಡಗು ಯೂನಿವರ್ಸಿಟಿಲಿ ಕೆಲಸ ಮಾಡ್ತೀವಿ ಅಂತ ಯಾರೂ ಒಪ್ಕೊಳಕ್ಕೆ ತಯಾರಿಲ್ಲ. ಅವ್ರಿಗೆಲ್ಲ ಸೀನಿಯಾರಿಟಿ ಹೋಗ್ತದೆ, ಮತ್ತೊಂದು ಅಂತೆಲ್ಲ ಕೂಡ ಇದೆ. ನನಗೆ 2 ಶಾಸಕರು ಕೂಡ ನನ್ನ ಹತ್ರ ಕೊಡಗುದು ಹೆಸರು ಉಳಿಸ್ಕೊಳ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಯಾವ ಯೂನಿವರ್ಸಿಟಿನೂ ಮುಚ್ಚೋಕ್ಕಾಗಲ್ಲ, ನಾವು ಓನ್ಲಿ ಮರ್ಜಿಂಗ್ ಅಷ್ಟು ಮಾತ್ರ ಮಾಡ್ಬೋದು. ಸೊ ಹಿಂದೆ ಅವರು ಮರ್ಜ್ ಮಾಡಿ ಇದು ಒಂದು ಹೊಸ ಯೂನಿವರ್ಸಿಟಿ ಟೈಪ್ ಅಂತ ಮಾಡಿಟ್ಟಿದ್ರು. ನನಗೆ ನಮ್ಮ ಶಾಸಕರುಗಳು 2 ಕೂಡ ಬಂದು ಈ ಕೊಡಗುದು ಉಳಿಸ್ಬೇಕು ಅನ್ನೋದು ಕೇಳ್ತಾ ಇದ್ದಾರೆ. ಅವ್ರಿಗೆ ನಾನು ಹೇಳಿದ್ದೇನೆ, ಇದು ನಮ್ಮದೇನು ಪ್ರತಿಷ್ಠೆ ಪ್ರಶ್ನೆ ಏನಿಲ್ಲ. ಫಸ್ಟು ಮಕ್ಕಳ ಹತ್ರ ನೀವು ಮಾತಾಡಿ, ಮಕ್ಕಳ ಅಭಿಪ್ರಾಯ. ನಮಗೆ ಅಫಿಷಿಯಲ್ಸ್ ಒಂದು ವರದಿ ಕೊಟ್ಟಿದ್ದಾರೆ, ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ನಾವು ಅದಕ್ಕೊಂದು ರಿಪೋರ್ಟ್ ಕೊಟ್ಟಿದ್ದೇನೆ, ಅದು ಕ್ಯಾಬಿನೆಟ್ ಮುಂದೆ ಚರ್ಚೆ ಹೋಗ್ತದೆ. ಈಗ ನಾನು ಮಕ್ಕಳ ಹತ್ರ ಒಂದು ಅಭಿಯಾನ ಮಾಡಿ ಅಂತ ಹೇಳಿದ್ದೇನೆ. ಯಾಕೆಂದರೆ ಅವರ ಭವಿಷ್ಯ ಮುಖ್ಯ, ನಮ್ಮ ಭವಿಷ್ಯ ಅಲ್ಲ. ಸರ್ಕಾರದ ಪ್ರತಿಷ್ಠೆ ಇಲ್ಲೇನಿಲ್ಲ, ಇಲ್ಲಿ ಮಕ್ಕಳ ಭವಿಷ್ಯ ಬಂದಿದೆ. ಈಗ ಇದ್ದೇ ನಾನು ಬೇಕಾದಷ್ಟು ಪ್ರೈವೇಟ್ ಯೂನಿವರ್ಸಿಟಿ ಮಾಡಿದಾಗ ಆ ಮಕ್ಕಳುಗಳಿಗೆ ಹೊರಗಡೆ ದೇಶದಲ್ಲಿ ಹೊರಗಡೆದೆಲ್ಲ ಆ ಯೂನಿವರ್ಸಿಟಿಗೆ ರೆಕಗ್ನೈಸೇಷನ್ ಕೊಡೋದಿಲ್ಲ. ಈ ಬೆಂಗಳೂರು ಯೂನಿವರ್ಸಿಟಿ ಅಂದರೆ ಬೆಂಗಳೂರು ಅದಕ್ಕೊಂದು ಗೌರವ, ಮೈಸೂರು ಯೂನಿವರ್ಸಿಟಿ ಅಂದರೆ ಗೌರವ, ಮಂಗಳೂರು ಯೂನಿವರ್ಸಿಟಿ ಅಂದರೆ ಗೌರವ. ಆ ದೃಷ್ಟಿಯಿಂದ ಧಾರವಾಡ ಯೂನಿವರ್ಸಿಟಿಯಿಂದ ಒಂದು ಗೌರವ. ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಆ ರೀತಿಯೆಲ್ಲ ಇದೆ. ಸೊ ನಾನು 2 ಹೇಳಿದ್ದೇನೆ, ನೀವು ಮಕ್ಕಳ ಹತ್ರ ಒಂದು ಫಸ್ಟು ಅವರೊಂದು ಅಭಿಯಾನ ಮಾಡಿ, ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಭಿಪ್ರಾಯ ಏನು ಅಂತ ಕೇಳಿ. ವೆದರ್ ದೇ ವುಡ್ ಲೈಕ್ ಟು ಬಿ ಪಾರ್ಟ್ ಆಫ್ ದಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮ್ಮ ಸರ್ಟಿಫಿಕೇಟ್ಗಳು ಇರಬೇಕಾ, ಇಲ್ಲ ನಿಮ್ಮಲ್ಲೇ ಬೇಕಾ ಅಂತ ಕೇಳಿ. ಆಮೇಲೆ ವಿಲ್ ಟೇಕ್ ಎ ಕಾಲ್ ಅಂತ ಹೇಳಿದ್ದೇನೆ. ನಥಿಂಗ್ ಟು ವರಿ. ನಮಗೆ ನಿಮ್ಮ ಸ್ವಾಭಿಮಾನ, ನನಗೆ ಸ್ವಾಭಿಮಾನ, ಹೆಸರು ರಾಜಕೀಯವಾಗಿ ಎತ್ಕಟ್ಟೋದು. ಈಗ BJPಯವರು ಅವ್ರು ಮಾಡಿಬಿಟ್ಟಿದ್ದೀವಿ ಅಂತ ಪಾಪ ಅವ್ರ ಹೆಸರನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ನಮ್ಗೆ ಹಂಗಿಲ್ಲ. ನಮಗೆ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟು. ಆ ಮಕ್ಕಳನ್ನೆಲ್ಲ ಕೇಳಿ ನೋಡಿ, ಆಮೇಲೆ ವಿಲ್ ಟೇಕ್ ಎ ಕಾಲ್ ಅಂತ ಹೇಳಿದ್ದೆ. ತಪ್ಪೇನು, ನನ್ನ ಹತ್ರ ಬಂದಿದ್ರು ಅಂತ ಹೇಳ್ತೀನಲ್ಲ. ನಮ್ಮ ಕೊರಗು ಲೀಡರ್ಗಳೆಲ್ಲ ಬಂದಿದ್ರು, ಚಂದ್ರಕಲಾ ಬಂದಿದ್ರು, ಬೇರೆಯವ್ರು ಬಂದಿದ್ರು, ನಮ್ಮ ಶಿಶಿ ಬಂದಿದ್ರು, ಇನ್ನೆಲ್ಲ ಭಾಳ ಜನ ಲೀಡರ್ಸ್ ಎಲ್ಲ ಬಂದಿದ್ರು, ನಮ್ಮ ಜಿಲ್ಲಾ ಅಧ್ಯಕ್ಷರು, MLAಗಳೆಲ್ಲ ಬಂದಿದ್ರು. ಇವರು ಬಂದು ನಾನು ಬೆಳಗ್ಗೆ ಎದ್ದರೆ ಕೂತ್ಕೊಂಡು 2 ತಲೆ ತಿಂತಾವ್ರು ನನಗೆ. ಈ ಕಡೆ ಒಂದು ಕಿವಿ, ಈ ಕಡೆ ಒಂದು ಕಿವಿ, 2 ಇಟ್ಕೊಬಿಟ್ಟವ್ರು 2. ಇರಲಿ, ಅವ್ರು ತಪ್ಪು ಅಂತ ಎಲ್ಲ ಸ್ವಾಭಿಮಾನಕ್ಕೆ ಮಾಡ್ಬೋದು. ಬಟ್ ನಿಮ್ಮ ಮಕ್ಕಳು ಮೈಸೂರು ಯೂನಿವರ್ಸಿಟಿ ಸರ್ಟಿಫಿಕೇಟ್ ಬೆಟ್ರಾ, ಕೂರ್ಗಿನ್ನ ಯಾರಿಗೂ ಗೊತ್ತಿಲ್ಲ. ಹೊರಗಡೆ ಎಲ್ಲ ಅಡ್ಮಿಷನ್ ಮಾಡ್ಬೇಕಾರೆ, ಕೆಲಸ ಕೊಡ್ಬೇಕಾರೆ, ಮತ್ತೊಂದು ಮಾಡ್ಬೇಕಾರೆ ಎಲ್ಲ ಗೊತ್ತಿಲ್ಲ. ಇದು ನಿಮ್ಮ ಮಕ್ಕಳು ಎಲ್ಲ ಮಾಡಿ ಅಂತ ಹೇಳಿದ್ದೀನಿ. ಐ ಥಿಂಕ್ ಮಾಡ್ತಾ ಇರ್ಬೇಕಾರೆ ಸ್ಟಾರ್ಟೆಡ್ ಅಭಿಯಾನ. ಅವ್ರು ಮಾಡಲಿ, ಆಮೇಲೆ ಅವರೆಲ್ಲ ಏನು ಹೇಳ್ತಾರೆ, ಮಕ್ಕಳು ಏನು ಹೇಳ್ತಾರೆ ಹಂಗೆ ಕೇಳೋಣ. ಅಧಿವೇಶನದಲ್ಲಿ ಹನಿ ಟ್ರಾಪ್ ವಿಷಯ ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ. ಅದರಲ್ಲಿ ಶಾಸಕ ಮುನಿರತ್ನ ಅವರು ತಮ್ಮ ಹೆಸರನ್ನ ಹೇಳಿದಕ್ಕೆಲ್ಲ ನೇರ ಹೊಣೆ, ಮತ್ತೆ ಅದನ್ನೇ ಅವ್ರು ಮಾಡ್ತಿರೋಂಥದ್ದು DK ಶಿವಕುಮಾರ್ ಅವರೇ ಅಂತೇಳಿ ಸದನದಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ಒಳ್ಳೇದು ಪಾಪ. ಅವ್ರಿಗೆ ವಿಧಾನಸೌಧದಲ್ಲಿ ಏನೇನು ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟಲ್ಲಿ ಇದೆಯಲ್ಲ. ಪಾಪ ಅವ್ರು BJPಯವರೇ ಅದೇನೋ ಹೇಳ್ತಿರಲ್ಲ. ಪಾಪ ಅಶೋಕ್ ಏನೋ ಆಯಿತು, ಯಡಿಯೂರಪ್ಪನವ್ರೇ ಆಯಿತು ಅಂತ ಏನೇನು ಮಾತಾಡ್ತಿದ್ದಾರಲ್ಲ, ಅದೇನೋ ಇರಲಿ ಪಾಪ. ಅವ್ರು ನೋವು ಅವ್ರು ಹೇಳ್ಕೊಂಡಿದ್ದಾರೆ, ಮಾಡೋದು ಉಣ್ಣೋ ಮಾರಾಯ. ಬಟ್ ನಿಮ್ಮದು ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದು ರೀತಿ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳೇ ಹನಿ ಟ್ರಾಪ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ. ಹನಿ ಟ್ರ್ಯಾಪು ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರಾ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಲಿಲ್ಲ ನಾನು ವಿಶ್ ಮಾಡ್ತೀನ? ಹಂಗೆ ನೋಡಿ ಎಲ್ಲ ಈಗ ಮಂಡ್ಯ ಚಾಮರಾಜನಗರ ಮತ್ತು ಬೇರೆಯವರೆಲ್ಲ ಈಗ ಮಂಡ್ಯ ಚಾಮರಾಜನಗರ ಮೈಸೂರು ಯೂನಿವರ್ಸಿಟಿಗೆ ಹೆಸರು, ಇಡೀ ವಿಶ್ವಕ್ಕೆ ಹೆಸರು. ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣ, ಕುವೆಂಪು, ಜವರೇಗೌಡರು ಅವರೆಲ್ಲ ಓದಂಥದ್ದು. ಎಲ್ಲರೂ ಕೂಡ ಮೈಸೂರು ಯೂನಿವರ್ಸಿಟಿ ಸರ್ಟಿಫಿಕೇಟ್ ಬೇಕು ಅಂತ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಪಡ್ತಾರೆ. ನಿಮ್ಮದು ಒಂದು 27 ಕಾಲೇಜ್ 28 ಕಾಲೇಜ್ ಮಾತ್ರ ಇದೆ. ಇದನ್ನು
ಬರೀ 2 ಕೋಟಿ ದುಡ್ಡು ಇಟ್ಟಿದ್ದಾರೆ, ಅದು ಬಿಡುಗಡೆ ಆಗಿಲ್ಲ. ಅದಕ್ಕೆ ಯೂನಿವರ್ಸಿಟಿ ಅಂದರೆ ಅದಕ್ಕೆ ಬೇರೆ ಲೆಕ್ಕಾಚಾರ ಎಲ್ಲ ಇದೆ. ಒಂದು ಪ್ರಸ್ತಾವನೆಯನ್ನು ನನ್ನ ಸರ್ಕಾರದ ಮುಂದೆ ಇದೆ. ಭಾಳ ಜನ ಮಕ್ಕಳು ಎಲ್ಲ ನಮ್ಮ ಮೈಸೂರು ಮಂಗಳೂರು ಯೂನಿವರ್ಸಿಟಿಗೆ ನಾವೆಲ್ಲ ಸೇರಿದ್ದು. ಅಲ್ಲಿಂದನೇ ನಮಗೆ ಒಳ್ಳೇದಿದು. ಯಾಕೆಂದರೆ ಆ ಸ್ಟಾಫ್ ಯಾರೂ ಕೂಡ ನಿಮ್ಮಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅವ್ರು ಯಾರು ನಾವು ಕೊಡಗು ಯೂನಿವರ್ಸಿಟಿಲಿ ಕೆಲಸ ಮಾಡ್ತೀವಿ ಅಂತ ಯಾರು ಒಪ್ಕೊಳಕ್ಕೆ ತಯಾರಿಲ್ಲ. ಅವ್ರಿಗೆಲ್ಲ ಸೀನಿಯಾರಿಟಿ ಹೋಗ್ತದೆ, ಮತ್ತೊಂದು ಅಂತೆಲ್ಲ ಕೂಡ ಇದೆ. ನನಗೆ 2 ಶಾಸಕರು ಕೂಡ ನನ್ನ ಹತ್ರ ಕೊಡಗುದು ಹೆಸರು ಉಳಿಸ್ಕೊಳ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಯಾವ ಯೂನಿವರ್ಸಿಟಿನೂ ಮುಚ್ಚೋಕ್ಕಾಗಲ್ಲ, ನಾವು ಓನ್ಲಿ ಮರ್ಜಿಂಗ್ ಅಷ್ಟು ಮಾತ್ರ ಮಾಡ್ಬೋದು. ಸೊ ಹಿಂದೆ ಅವರು ಮರ್ಜ್ ಮಾಡಿ ಒಂದು ಹೊಸ ಯೂನಿವರ್ಸಿಟಿ ಟೈಪ್ ಅಂತ ಮಾಡಿಟ್ಟಿದ್ರು. ನನಗೆ ನಮ್ಮ ಶಾಸಕರುಗಳು 2 ಕೂಡ ಬಂದು ಈ ಕೊಡಗುದು ಉಳಿಸ್ಬೇಕು ಅನ್ನೋದು ಕೇಳ್ತಾ ಇದ್ದಾರೆ. ಅವ್ರಿಗೆ ನಾನು ಹೇಳಿದ್ದೇನೆ, ಇದು ನಮ್ಮದೇನು ಪ್ರತಿಷ್ಠೆ ಪ್ರಶ್ನೆ ಏನಿಲ್ಲ. ಫಸ್ಟು ಮಕ್ಕಳ ಹತ್ರ ನೀವು ಮಾತಾಡಿ, ಮಕ್ಕಳ ಅಭಿಪ್ರಾಯ. ನಮಗೆ ಅಫಿಷಿಯಲ್ಸ್ ಒಂದು ವರದಿ ಕೊಟ್ಟಿದ್ದಾರೆ, ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ನಾವು ಅದಕ್ಕೆ ಒಂದು ರಿಪೋರ್ಟ್ ಕೊಟ್ಟಿದ್ದೇನೆ, ಅದು ಕ್ಯಾಬಿನೆಟ್ ಮುಂದೆ ಚರ್ಚೆ ಹೋಗ್ತೇನೆ. ಈಗ ನಾನು ಮಕ್ಕಳ ಹತ್ರ ಒಂದು ಅಭಿಯಾನ ಮಾಡಿ ಅಂತ ಹೇಳಿದ್ದೇನೆ. ಯಾಕೆಂದರೆ ಅವರ ಭವಿಷ್ಯ ಮುಖ್ಯ, ನಮ್ಮ ಭವಿಷ್ಯ ಅಲ್ಲ. ಸರ್ಕಾರದ ಪ್ರತಿಷ್ಠೆ ಇಲ್ಲೇನಿಲ್ಲ, ಇಲ್ಲಿ ಮಕ್ಕಳ ಭವಿಷ್ಯ ಬಂದಿದೆ. ಈಗ ಇದ್ದೇ ನಾನು ಬೇಕಾದಷ್ಟು ಪ್ರೈವೇಟ್ ಯೂನಿವರ್ಸಿಟಿ ಮಾಡಿದಾಗ ಆ ಮಕ್ಕಳುಗಳಿಗೆ ಹೊರಗಡೆ ದೇಶದಲ್ಲಿ ಹೊರಗಡೆದೆಲ್ಲ ಆ ಯೂನಿವರ್ಸಿಟಿಗೆ ರೆಕಗ್ನೈಸೇಷನ್ ಕೊಡೋದಿಲ್ಲ. ಈ ಬೆಂಗಳೂರು ಯೂನಿವರ್ಸಿಟಿ ಅಂದರೆ ಬೆಂಗಳೂರು ಅದಕ್ಕೊಂದು ಗೌರವ, ಮೈಸೂರು ಯೂನಿವರ್ಸಿಟಿಯಿಂದ ಗೌರವ, ಮಂಗಳೂರು ಯೂನಿವರ್ಸಿಟಿಯಿಂದ ಗೌರವ, ಆ ದೃಷ್ಟಿಯಿಂದ ಧಾರವಾಡ ಯೂನಿವರ್ಸಿಟಿಯಿಂದ ಒಂದು ಗೌರವ. ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಆ ರೀತಿಯೆಲ್ಲ ಇದೆ. ಸೊ ನಾನು 2 ಹೇಳಿದ್ದೇನೆ, ನೀವು ಮಕ್ಕಳ ಹತ್ರ ಒಂದು ಫಸ್ಟು ಅವರೊಂದು ಅಭಿಯಾನ ಮಾಡಿ, ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಭಿಪ್ರಾಯ ಏನು ಅಂತ ಕೇಳಿ. ವೆದರ್ ದೇ ವುಡ್ ಲೈಕ್ ಟು ಬಿ ಪಾರ್ಟ್ ಆಫ್ ದಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮ್ಮ ಸರ್ಟಿಫಿಕೇಟ್ಗಳು ಇರಬೇಕಾ, ಇಲ್ಲ ನಿಮ್ಮಲ್ಲೇ ಬೇಕಾ ಅಂತ ಕೇಳಿ. ಆಮೇಲೆ ವಿಲ್ ಟೇಕ್ ಎ ಕಾಲ್ ಅಂತ ಹೇಳಿದ್ದೇನೆ. ನಥಿಂಗ್ ಟು ವರಿ. ನಮಗೆ ನಿಮ್ಮ ಸ್ವಾಭಿಮಾನ, ನನಗೆ ಸ್ವಾಭಿಮಾನ ಹೆಸರು ರಾಜಕೀಯವಾಗಿ ಎತ್ಕಟ್ಟೋದು. ಈಗ BJPಯವರು ಅವ್ರು ಮಾಡಿಬಿಟ್ಟಿದ್ದೀವಿ ಅಂತ ಪಾಪ ಅವರು ಅವ್ರ ಹೆಸರನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ನಮ್ಗೆ ಹಂಗೆ ಇಲ್ಲ. ನಮಗೆ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟು. ಆ ಮಕ್ಕಳನ್ನೆಲ್ಲ ಕೇಳಿ ನೋಡಿ, ಆಮೇಲೆ ವಿಲ್ ಟೇಕ್ ಎ ಕಾಲ್ ಅಂತ ಹೇಳಿದ್ವಿ. ನಿಮ್ಮ ಪಕ್ಷದವರೇ ವಿವಿ ಉಳಿಸಿ ಹೋರಾಟ ತಪ್ಪೇನು, ನನ್ನ ಹತ್ರ ಬಂದಿದ್ರು ಅಂತ ಹೇಳ್ತೀನಲ್ಲ. ನಮ್ಮ ಕೊರಗು ಲೀಡರ್ಗಳೆಲ್ಲ ಬಂದಿದ್ರು, ಚಂದ್ರಕಲಾ ಬಂದಿದ್ರು, ಬೇರೆಯವ್ರು ಬಂದಿದ್ರು, ನಮ್ಮ ಶಿಶಿ ಬಂದಿದ್ರು, ಇನ್ನೆಲ್ಲ ಭಾಳ ಜನ ಲೀಡರ್ಸ್ ಎಲ್ಲ ಬಂದಿದ್ರು, ನಮ್ಮ ಜಿಲ್ಲಾಧ್ಯಕ್ಷರು, MLAಗಳೆಲ್ಲ ಬಂದಿದ್ರು. ಇವರು ಬಂದು ನಾನು ಬೆಳಗ್ಗೆ ಎದ್ದರೆ ಕೂತ್ಕೊಂಡು 2 ತಲೆ ತಿಂತಾವ್ರು ನನಗೆ. ಈ ಕಡೆ ಒಂದು ಕಿವಿ, ಈ ಕಡೆ ಒಂದು ಕಿವಿ, 2 ಇಟ್ಕೊಬಿಟ್ಟವ್ರು 2. ಇರಲಿ, ಅವ್ರು ತಪ್ಪು ಅಂತ ಎಲ್ಲ ಸ್ವಾಭಿಮಾನಕ್ಕೆ ಮಾಡ್ಬೋದು. ಬಟ್ ನಿಮ್ಮ ಮಕ್ಕಳು ಮೈಸೂರು ಯೂನಿವರ್ಸಿಟಿ ಸರ್ಟಿಫಿಕೇಟ್ ಬೆಟ್ರಾ, ಕೂರ್ಗಿನ್ನ ಯಾರಿಗೂ ಗೊತ್ತಿಲ್ಲ. ಹೊರಗಡೆ ಎಲ್ಲ ಅಡ್ಮಿಷನ್ ಮಾಡ್ಬೇಕಾರೆ, ಕೆಲಸ ಕೊಡ್ಬೇಕಾರೆ, ಮತ್ತೊಂದು ಮಾಡ್ಬೇಕಾರೆ ಎಲ್ಲ ಗೊತ್ತಿಲ್ಲ. ಇದು ನಿಮ್ಮ ಮಕ್ಕಳು ಎಲ್ಲ ಮಾಡಿ ಅಂತ ಹೇಳಿದ್ದೀನಿ. ಐ ಥಿಂಕ್ ಮಾಡ್ತಾ ಇರ್ಬೇಕಾರೆ ಸ್ಟಾರ್ಟೆಡ್ ಅಭಿಯಾನ. ಅವ್ರು ಮಾಡಲಿ, ಆಮೇಲೆ ಅವರೆಲ್ಲ ಏನು ಹೇಳ್ತಾರೆ, ಮಕ್ಕಳು ಏನು ಹೇಳ್ತಾರೆ ಹಂಗೆ ಕೇಳೋಣ. ನಿನ್ನೆ ಅಧಿವೇಶನದಲ್ಲಿ ಹನಿ ಟ್ರಾಪ್ ವಿಷಯ ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ. ಅದರಲ್ಲಿ ಶಾಸಕ ಮುನಿರತ್ನ ಅವರು ತಮ್ಮ ಹೆಸರನ್ನ ಹೇಳಿದಕ್ಕೆಲ್ಲ ನೇರ ಹೊಣೆ, ಮತ್ತೆ ಅದನ್ನೇ ಅವ್ರು ಮಾಡ್ತಿರೋಂಥದ್ದು DK ಶಿವಕುಮಾರ್ ಅವರೇ ಅಂತೇಳಿ ಸದನದಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ಒಳ್ಳೇದು ಪಾಪ. ಅವ್ರಿಗೆ ವಿಧಾನಸೌಧದಲ್ಲಿ ಏನೇನು ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟಲ್ಲಿ ಇದೆಯಲ್ಲ. ಪಾಪ ಅವ್ರು BJPಯವರೇ ಅದೇನೋ ಹೇಳ್ತಿರಲ್ಲ, ಪಾಪ ಅಶೋಕ್ ಏನೋ ಆಯಿತು, ಯಡಿಯೂರಪ್ಪನವ್ರೇ ಆಯಿತು ಅಂತ ಏನೇನು ಮಾತಾಡ್ತಿದ್ದಾರಲ್ಲ, ಅದೇನೋ ಇರಲಿ ಪಾಪ. ಅವ್ರು ನೋವು ಅವ್ರು ಹೇಳ್ಕೊಂಡಿದ್ದಾರೆ, ಮಾಡೋದು ಉಣ್ಣೋ ಮಾರಾಯ. ಬಟ್ ನಿಮ್ಮದ ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದು ರೀತಿ ರಕ್ಷಣೆ ಇಲ್ವಾ ಅಂತ ಹೇಳಿ. ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳೇ ಹನಿ ಟ್ರಾಪ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ. ಹನಿ ಟ್ರ್ಯಾಪು ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಲಿಲ್ಲ ನಾನು ವಿಶ್ ಮಾಡ್ತೀನ?